ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಬಹಳ ಸಂತೋಷ ಆಗ್ತಾ ಇದೆ ರೈತ ಮಿತ್ರರೇ. ಯಾಕ ಅನ್ನೋದು ತಮಗೂ ಕೂಡ ಗೊತ್ತು. ಅನೇಕ ದಿನಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ, ಒಳ್ಳೆ ಮಳೆ ಆಗಬೇಕು ಅಂತ ಹೇಳಿ. ಕಳೆದ ವಾರ ಆ ನಿರೀಕ್ಷೆ ಇತ್ತು, ಸಂಭವ ಇತ್ತು. ಒಳ್ಳೆ ಪ್ರಮಾಣದ ಮಳೆ ಅನೇಕ ಜಿಲ್ಲೆಗಳಲ್ಲಿ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನು ನಮ್ಮ ಹವಾಮಾನ ತಜ್ಞರು ಕೊಟ್ಟಿದ್ರು. ಅದೇ ರೀತಿಯಾಗಿ ವಾತಾವರಣ ಕೂಡ ವರ್ತನೆ ಮಾಡಿದೆ. ಮಾನ್ಸೂನ್ ಚುರುಕಾಗಿ ನಮ್ಮ ಬಹುತೇಕ ಭಾಗಗಳಲ್ಲಿ ಮಳೆಯನ್ನ ಸುರಿಸಿದೆ. ಅದ್ಭುತವಾದಂತಹ ಮಳೆ ಈ ವಾರ ನೋಡೋದಕ್ಕೆ ಸಿಕ್ಕಿತು. ಅದು ನಮ್ಮ ಎಲ್ಲ ರೈತ ಮಿತ್ರರಿಗೆ ಒಂದು ಸಮಾಧಾನ ತಂದಿದೆ, ಸಂತೋಷ ತಂದಿದೆ. ತಮ್ಮ ಕಡೆಯಿಂದ ಕೂಡ ಈ ಉದ್ಗಾರ ಬಂದದ ಬಹಳ ಆನಂದಮಯವಾಯಿತು, ಬಹಳ ಸಂತೋಷ ಆಯಿತು. ಅನೇಕ ದಿನಗಳಿಂದ ನಾವು ಇಂಥ ಮಳೆಯನ್ನ ಕಾಯ್ತಾ ಇದ್ವಿ, ಕಡೆಗೂ ಮಳೆ ಬಂತು ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ವಾತಾವರಣದೊಳಗ ಒಂದು ವಿದ್ಯುತ್ ಸಂಚಾರ ಆಗ್ಯದ ಅನ್ನುವಂಥ ಮಾತು ಈ ಸಂದರ್ಭದೊಳಗ. ಯಾಕಪ್ಪ ಅಂತಂದ್ರೆ ಮಳೆ ಇದ್ರ ಬೆಳೆ ಇತ್ತಪ್ಪ ಅಂತಂದ್ರ ಬದುಕು. ಅದಕ್ಕೆ ಎಲ್ಲೆಲ್ಲಿ ತಾವು ಕಳೆದ 2 ತಿಂಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರಿ, ಅಂಥ ಕಡೆಗಳಲ್ಲಿ ಬೆಳೆಗಳು ಇನ್ನೇನು ಕೈ ಬಿಟ್ಟು ಹೋಗುವಂಥ ಸನ್ನಿವೇಶ ಇದ್ದಂಥ ಪ್ರದೇಶಗಳಲ್ಲಿ ಈ ವಾರ ಒಳ್ಳೆ ಮಳೆಯಾಗಿ ಈಗ ಸಮಾಧಾನದ ನಿಟ್ಟುಸಿರು ಬಿಡುವಂಗ ಆಗ್ಯದ ಅಂತ ಹೇಳ್ಬೋದು. ಅದಕ್ಕೆ ನಾವು ಮಾನ್ಸೂನ್ಗೆ ಕೃತಜ್ಞತೆಯನ್ನ ಹೇಳಲೇಬೇಕಾಗ್ತದ. ತಾವು ಅನೇಕರು ತಮ್ಮಲ್ಲಿ ಏನು ಸನ್ನಿವೇಶ ಅದ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಕಳಿಸಿದ್ದೀರಿ, ಆಡಿಯೋ ಮಾಡಿ ಕಳಿಸಿದ್ದೀರಿ. ಆ ವಿಡಿಯೋಗಳನ್ನು ನೋಡೋದು ಕೂಡ ಬಹಳ ಸಂತೋಷ ಆಗ್ತದ. ಅದ್ರ ಜೊತೆಗೆ ಮಳೆಯ ಶಬ್ದ ಏನಿದೆ, ಜೋರಾಗಿ ಮಳೆ ಬರುವಂತಹ ಶಬ್ದ, ಆ ಶಬ್ದ ಕೂಡ ನಮಗ ಕಿವಿಗೆ ಕರ್ಣಾನಂದಕರವಾಗಿ ಕೇಳಿಸ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗ ಹೇಳಬೇಕು ಅಂತ ಅನಿಸ್ತದ. ಮೆಸೇಜ್ಗಳನ್ನ ಕೂಡ ಕಳಿಸಿದ್ದೀರಿ ತಮ್ಮಲ್ಲಿ ಆದಂತಹ ಮಳೆ ಬಗ್ಗೆ. ಈಗ ತಮ್ಮ ಧ್ವನಿಗಳನ್ನ ಕೇಳುವಂತಹ ಸಮಯ. ಯಾರ್ಯಾರು ಏನೇನು ಹೇಳಿರಿ ಅನ್ನೋದನ್ನ ನಾವೀಗ ನೋಡೋಣ. ನಮಸ್ಕಾರ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಿನಿಂದ ಮಲ್ಲಿಕರ ಸೊಲಪೇಟ ಅವ್ರು ಮಾತಾಡ್ತೀನಿ ಸರ್. ಈ ವಾರ ಮಂಗಳವಾರ 671 ಸಂಚಿಕೆ ಪ್ರಕಾರ ಹೇಳಿದಿರಿ ಸರ್. ಬುಧವಾರ ಗುರುವಾರ ಒಂದು ಹಂತ ಹೇಳಿದಿರಿ ಸರ್. ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಒಂದು ಹಂತ ಹೇಳಿದಿರಿ ಸರ್. ಅಂದ್ರೆ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮಳೆ ವಾತಾವರಣ ಇದ್ರಿ ಸರ್. ಬುಧವಾರ ಗುರುವಾರ ಅಲ್ಪ ಸ್ವಲ್ಪ ಮಳೆ ಅಂತ ಹೇಳಿದಿರಿ ಸರ್. ಅದೇ ಪ್ರಕಾರ ಸರ್ ಬುಧವಾರ 14ನೇ ತಾರೀಕು ಸರ್ 2 ಗಂಟೆ 35 ನಿಮಿಷದಿಂದ 2 ಗಂಟೆ 40 ಮಿನಿಟ್ ತಗ ಒಂದು 5 ಮಿನಿಟ್ ಸಾಧಾರಣ ಮಳೆ ಬಿದ್ದು ಸರ್. ಮತ್ತು ಹಾಗೆ 15ನೇ ತಾರೀಕು 8/2024 ಗುರುವಾರ ದಿನ ಮಳೆ ಬಂದಿಲ್ಲ ಸರ್, ಮೋಡ ಕವಿದ ವಾತಾವರಣ ಇತ್ತು ಸರ್. 16/8/2024 ಶುಕ್ರವಾರ 1 ಗಂಟೆಯಿಂದ 2 ಗಂಟೆ ತಗ ರಭಸದ ಮಳೆ ಬಿದ್ದ ಸರ್. 17/8/2024 ಶನಿವಾರ 2 ಗಂಟೆ 15 ಮಿನಿಟ್ ಚಾಲು ಆದಂಥ ಮಳೆ 3 ಗಂಟೆ 20 ಮಿನಿಟ್ ತನಕ ರಭಸದ ಮಳೆ ಬಿದ್ದ ಸರ್. ಚಿಂಚೋಳಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಭೀ ಭರ್ಜರಿ ಮಳೆ ಬಿದ್ದ ಸರ್. ಈ ಕಡೆ ಮಗನಪಳ್ಳಿ ಬಿದ್ದ ಸರ್, ಗೌಸಾಬಾದ್ ಬಿದ್ದ ಸರ್, ಗೋವಿಂದಪುರ ಬಿದ್ದ ಸರ್. ಈ ಕಡೆ ಕುಸ್ರಂಪಳ್ಳಿ ತಾಂಡ, ಕೊಳ್ಳೂರು, ಪಟ್ಪಳ್ಳಿ, ಚದರಂಪಳ್ಳಿ ಸುತ್ತಮುತ್ತ ಎಲ್ಲ ಹಳ್ಳಿದಾಗ ಮಳೆ ಬಿದ್ದ ಸರ್. ಸಾಕಷ್ಟು ಮಳೆ ಬಿದ್ದ ಸರ್. ಜರ ಹೆಸರು ರಾಶಿಗೆ ಅಡೆತಡೆ ಮಾಡತ್ತ ಸರ್ ಜರ. ಹಂಗೆ ಸರ್ ಇವತ್ತು ಸರ್ 18 ತಾರೀಕು 4 ಗಂಟೆಗೆ ಚಾಲು ಆಗ್ಯದ್ರಿ ಮಳೆ. ಈಗ 10 ಮಿನಿಟ್ ಆಯ್ತು ರೀ ಮಳೆ ಚಾಲು ಆಗ್ಯದ್ರಿ ಸರ್. ಗುಡುಗು ಮಿಂಚಿರಿ ಅಂತ ಕೂಡಿದಂತ ಒಂದು ಸಾಧಾರಣ ಮಳೆ ಬೀಳತ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಇಂಡಿ ತಾಲೂಕು ಮಿರಗಿಯಿಂದ ಬಸವರಾಜ್ ಅತ್ಮನ್ ಮಾತನಾಡೋದು ಸರ್. 15ನೇ ತಾರೀಕಿಗೆ ಸರ್ ರಾತ್ರಿ 8 ಗಂಟೆಯಿಂದ ಚಾಲು ಆಗಿತ್ತು ಸರ್. 9 ತನ ಆಯ್ತು ಸರ್. ಮತ್ತು ಮರುದಿವಸ ಸರ್ ಆಯ್ತು ಸರ್ 16, 17 3 ದಿನ ಸಾರ್ಕ ರಾತ್ರಿ ಆಗೈತೆ ಸರ್. ಚಂತನ ಬಿಸಿಲು ಬೀಳೋದು, ರಾತ್ರಿ ಮಳೆ ಬೀಳೋದು ಚಲೋ ಆಗ್ಯದ ಸರ್. ಮಳೆ ಎಲ್ಲರಿಗೂ ಉತ್ತಮ ಆಗ್ಯದ ಸರ್ ಮಳೆ ಆಗಿದ್ದು. ಹಿಂಗಾಗಿ ಎಲ್ಲ ಬೆಳೆಗಳು ಸರ್ ಚೆನ್ನಾಗಿವೆ. ತೊಗರಿ, ಹತ್ತಿ, ಕಬ್ಬ ಎಲ್ಲ ಚಲೋ ಆಗಿದೆ ಸರ್. ನಮಸ್ಕಾರ ಸರ್. ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು. ಜೊತೆಗೆ ಆತ್ಮೀಯ ಎಲ್ಲ ಕೇಳುಗ ಮಿತ್ರರಿಗೂ ಕೂಡ ನಮಸ್ಕಾರ. ನಾನು ಸಂಗನಗೌಡ ಸಿದ್ದಗೊಂಡು ಶ್ರೀನಿವಾಸ ಅಡಿಗಿಂದ ಸರ್. ಇವತ್ತು ತಾರೀಕು 19/8/2024. ಈ ವಾರ ಮಳೆ ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶಗಳಲ್ಲಿ ಬೀಳ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಆದರೂ ಕೂಡ ನಮ್ಮ ಭಾಗದಲ್ಲಿ ಇನ್ನೂ ಕೂಡ ಮಳೆ ಮರೀಚಿಕೆ ಆಗಿರ್ತಕ್ಕಂಥದ್ದು. ನಮಗೆ ಮಳೆ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು. ಆದರೂ ಕೂಡ ಒಂದು ವಿಚಾರ ಗಮನದಲ್ಲಿ ಇಟ್ಟುಕೊಂಡು ನೋಡಿದಾಗ ಅನೇಕ ರೈತರ ಒಂದು ಹೆಸರು ಕಟಾವಿಗೆ ಬಂದಿರತಕ್ಕಂಥದ್ದು. ಅಂಥ ಒಂದು ಏರಿಯಾದಲ್ಲಿ ಮಳೆ ಆಗದೇ ಇರತಕ್ಕಂಥದ್ದು ತುಂಬ ಅವರಿಗೆ ಲಾಭ ತಂದು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಗೆ ಏನು ವಾರದ ಮುನ್ನೋಟ, ಒಂದು ಎಚ್ಚರಿಕೆ ಅಂತಕ್ಕಂಥದ್ದು ಏನಿದೆ, ಇಲ್ಲ ಯಾವ ರೀತಿ ಮಳೆ ಅದ ಇಲ್ಲೋ ಅಂತಕ್ಕಂಥದ್ದು ಎಲ್ಲ ಸಂಗತಿಗಳನ್ನು ನಮಗೆ ಅಡ್ವಾನ್ಸ್ ಆಗಿ ತಿಳಿದುಕೊಳ್ಳೋದರಿಂದ
ನಮಗೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಹೊಂದಿಸಿಕೊಳ್ಳಲಿಕ್ಕೆ ತುಂಬ ಸಹಕಾರಿಯಾಗಿರ್ತಕ್ಕಂಥದ್ದು. ನಿರಂತರವಾಗಿ ಸುಮಾರು 16-17 ವರ್ಷಗಳಿಂದ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶ್ರೀ ಸೋಮಶೇಖರ್ ಉಳಿ ಸರ್ ಅವರು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಶ್ಲಾಘನೆ ಅಂತಕ್ಕಂಥದ್ದು. ನಾವು ಅವರ ಒಂದು ಕಾರ್ಯಕ್ಕೆ ಹ್ಯಾಟ್ಸಪ್ ಹೇಳಲೇಬೇಕು ಅಂತಕ್ಕಂಥದ್ದು. ಲಕ್ಷಾಂತರ ರೂಪಾಯಿ ಕೂಡ ನಮ್ಮ ಲಾಭಗಳನ್ನು ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇಂಥ ಒಂದು ಕಾರ್ಯಕ್ರಮದಿಂದ. ಆದಷ್ಟು ಹೆಚ್ಚು ರೈತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ಇತರ ಕಾರ್ಯಕ್ರಮದ ಒಂದು ಸದುಪಯೋಗನ ಪಡೆದುಕೊಳ್ಬೇಕು. ಅವರು ಕೇಳುವುದ್ರ ಜೊತೆಗೆ ಅವರ ಗೆಳೆಯ ಮತ್ತು ಸಂಬಂಧಿಕರಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮದ ಅರಿವು ಮೂಡಿಸಬೇಕಂತಕ್ಕಂಥದ್ದು ನನ್ನ ಕಳಕಳಿ ವಿನಂತಿ. ನನ್ನೆಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮಗೆ ಎಲ್ಲ ಮಾಹಿತಿಯನ್ನು ನೀಡುತ್ತಿರುವ ನಮ್ಮೆಲ್ಲ ರೈತರ ಮಿತ್ರರಾದ ಹಾಗೂ ನಮ್ಮ ರೈತರೇ ಹಿತೈಷಿಗಳಾದ ಸೋಮಶೇಖರ್ ಹೆಸರುಳಿ ಸಾರಿಗೆ ನಮಸ್ಕಾರಗಳು ತಿಳಿಸುತ್ತಾ, ಸರ್ ನನ್ನ ಹೆಸರು LK ವೀರನಗೌಡ, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಟಮಾರಿ ಗ್ರಾಮದಿಂದ ಸರ್ ಮಾತಾಡ್ತಿರೋದು. ಸರ್ ಇವತ್ತೇನೆಂದರೆ ನಮಗೆ ಬಹಳ ಸಂತೋಷದ ಒಂದು ದಿನ ಆಗಿದೆ ಸರ್. ಏಕೆಂದರೆ ನಮಗೆ ಸರಿಸುಮಾರು ಒಂದು 60ರಿಂದ 65 ದಿನಗಳ ಅಂತರದಲ್ಲಿ ಯಾವುದೇ ರೀತಿಯಿಂದ ನಮಗೆ ಒಳ್ಳೆ ಮಳೆ ಯಾವತ್ತೂ ನಮಗೆ ಆಗಿಲ್ಲ ಸರ್. ಆದರೆ ಈಗ ಮಗ ಒಂದು ನಕ್ಷತ್ರದಲ್ಲಿ ನಮಗೆ ನಮ್ಮ ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು 10ರಿಂದ 15 ಗ್ರಾಮಗಳಲ್ಲಿ ಉತ್ತಮ ಮಳೆಯಾಗಿ ಎಲ್ಲ ರೈತರಲ್ಲಿ ಬಹಳ ಕೃಷಿ ಚಟುವಟಿಕೆ ಹಾಗೂ ಮುಂದಿನ ಏನೇ ಕೆಲಸ ಮಾಡಬೇಕಂದ್ರೂ ಒಂದು ಮಳೆಯ ತೇವಾಂಶ ಕೊರತೆ ಬಹಳ ಇತ್ತು ಸರ್. ಯಾಕಂದ್ರೆ ನಾನು ನೋಡ್ತಾ ಇದ್ದೆ ಸರ್, ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಿತ್ತು, ಮೇಘ ಸಂದೇಶದಲ್ಲಿ ಕೇಳ್ತಾ ಇದ್ದೆ ಮಳೆ ಬರ್ತಿದೆ ಅಂತ ಹೇಳಿದ್ರೆ ಸರ್. ಆದರೂ ಕೂಡ ನಮ್ಮ ರಾಯಚೂರು ತಾಲೂಕಿನಲ್ಲಿ ಬಹಳ ಮಳೆಯ ಕೊರತೆಯನ್ನು ನಾವು ಅನುಭವಿಸೋ ಪರಿಸ್ಥಿತಿ ಇತ್ತು ಸರ್. ಯಾಕಂದ್ರೆ ಈಗ ಹತ್ತಿ ಅಥವಾ ಮೆಣಸಿನಕಾಯಿ ಬೆಳೆಗೆ ಮಳೆ ಬಹಳ ಪ್ರಾಮುಖ್ಯತೆ ಇತ್ತು ಸರ್. ಹಂಗಾಗಿ ಈಗ ಒಂದು ಉತ್ತಮ ಮಳೆಯಾಗಿ ಎಲ್ಲ ರೈತರಿಗೆ ಬಹಳ ಒಂದು ಹರ್ಷದಾಯಕವಾಗಿದೆ ಸರ್. ಇನ್ನೊಂದು ಮುಖ್ಯ ಒಂದು ಅಂಶ ಏನೆಂದರೆ ನಮ್ಮ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಗೇಟ್ ನಂಬರ್ 19ರಲ್ಲಿ ಕ್ರಿಸ್ ಗೇಟ್ ಅನ್ನು ನೀರಿನ ಒತ್ತಡದಿಂದ ಅದು ಕಳಚಿ ಹೋಗಿತ್ತು ಸರ್. ಅದೊಂದು ಭಯದ ವಾತಾವರಣ ಉಂಟಾಗಿತ್ತು ಸರ್. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರಗಳು. ನಾನು LK ಕಾರ್ತಿಕ್ ಮಟ್ಟಮಾರಿ ಗ್ರಾಮದಿಂದ ಮಾತಾಡುತ್ತಿದ್ದೇನೆ. ನಿನ್ನೆ ಮಟ್ಟಮಾರಿದಲ್ಲಿ ಉತ್ತಮ ಮಳೆಯಾಗಿದೆ, ಮಧ್ಯಾಹ್ನ ರಾತ್ರಿ ಆಗಿದೆ. ಸೋಮಶೇಖರ್ ಸಾರಿಗೆ ನಮಸ್ಕಾರಗಳು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಸಂಗಿ ಗ್ರಾಮದಲ್ಲಿ 1 ತಾಸು ಚೆನ್ನಾಗಿ ಮಳೆಯಾಗಿದೆ ಸರ್. ಸರ್ ನಮಸ್ಕಾರ ಸರ್. ಇಂಡಿ ತಾಲೂಕ ರೋಡ್ಗಿ ಅಂದ್ರಿ ಶರಣ ಓಲಸ್ರತ್ ಮಾತಾಡಿದ್ರೆ ನಮ್ಮ ಬಳಿ ಭಾರಿ ಮಳಿ ಬಿದ್ದದ್ರಿ ಸರ್. ಅದೇನು ಎರಡನೇ ಹೊಟ್ಟಿ ಇದು ಅವೇನು ನೋಡ್ಬಾರ್ದ್ರಿ. ಕೆನಲ ಪನಲ ಬಿಟ್ಟಿಲ್ಲ ಅಂದ್ರಿ ಅದೇನು ಅನಾಹುತ ನೀರು ಬಂದದ್ರಿ. 1 ತಾಸು ಅಂತ ಮನ್ನಗಂಡ ಜೋರ್ ಕಟ್ಟದರಿ. 7:30 ಚಾಲು ಆಗಿ 8:30 ತನ ರೀ. ಒಂದು ಅರ್ಧ ತಾಸು ಸಣ್ಣ ಜಿಡಿ ಕೂತದ್ರಿ. ಆದ್ರೂ ಏನೋ ಅದರಿ ಸರ್, ಸಣ್ಣ ಜಿಡಿ ಅದ್ರಿ. ಈಗ ತುಂಬ ಭಾರಿ ಬಿತ್ತದ್ರಿ ಸರ್ ಮಳಿ. ಅಂದ್ರೆ 8-10 ವರ್ಷ ಐತಿ ಈ ಸೇಮ್ ಮಳಿ ನೋಡಿದಿಲ್ರಿ. ಅದೇ ಕಡೆ ಗೋಳ್ಸಾರ ಲಾಸಂಗಿನೂ ಆಗ್ಯದತ್ರಿ. ಅದ್ರ ಇಲ್ಲಿ ನಮ್ಮ ಊರಿಗೆ ಮತ್ತ ಬಹಳ ಬಿರ್ಸ್ಬಿದ್ದಾರ ಸರ್ ಮಳಿ. ನಮಸ್ಕಾರ ಸರ್. ಇಂಡಿ ತಾಲೂಕು ಕಪ್ಪನಿಂಬರಿಗೆಯಿಂದ ರಾಮಚಂದ್ರ ಎನ್ ಪಾಟೀಲ್ ಅವರು ಒಂದು ಸಂದೇಶ ಕಳಿಸಿ ಕಪ್ಪನಿಂಬರಿಗೆಯೊಳಗ ಉತ್ತಮವಾದಂತಹ ಮಳೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕು ಮೇಲ್ಕುಂದಾಕೇರಿ ಗ್ರಾಮ ಸರ್. ಮತ್ತು ಕರ್ನಾಟಕದಲ್ಲ ಫಸ್ಟ್ ಟೈಮ್ ಸರ್ ನೀರು ಹರಿದಾಡಿ ಸರ್. ಬಿತ್ತಣಿಕೆ ಮಾಡಿ ದಿನ ಆಗಿತ್ತು ಸರ್. ಒಟ್ಟ ಮಳೆ ನಮ್ಮಲ್ಲಿ ಬಂದಿಲ್ಲ ಸರ್. ಚೆನ್ನಾಗಿ ಬಂದಿದೆ ಸರ್ ಇವತ್ತು ಮಳೆ. ಸಾಲಿನಾಗ ನೀರು ಹರಿದಾಡ ಸರ್. ಒಟ್ಟ ಹಳ್ಳಕ್ಕೆ ನೀರು ಅಂತ ಇಲ್ಲ ಸರ್ ನಮ್ಮಲ್ಲಿ. ಇನ್ನ ಅದನ್ನ ಮಳೆಗಾಲ ಮುಗ್ಲಿಕ್ಕೆ ಸರ್. ಅದು ಫಸ್ಟ್ ಟೈಮ್ ಮತ್ತು ಗಾಡಿ ನೀರು ಹರಿದಾಡ ಸರ್. ನಮಸ್ಕಾರ ಸರ್. ಬಸವಕಲ್ಯಾಣ ತಾಲೂಕು ಯಳವಂತಿಗಿಂದ ನಾಗೇಂದ್ರಪ್ಪ ಮೈಸೂರಿಗೆ ಮಾತಾಡ್ತೀನಿ ಸರ್. ಸರ್ ಇಂದು ದಿನಾಂಕ 16/8/2024 ಸರ್. ಸಾಯಂಕಾಲ 4ಕ್ಕೆ ಚಾಲು ಆಗ್ಯದ್ರಿ ಸರ್ ಮಳಿ ರೀ. 1 ತಾಸು ಅಂತೂ ಭಾರಿ ಬಂದ್ರಿ ಸರ್. ಈಗ ಸಮಯ 6 ಆಗ್ಯದ್ರಿ ಸರ್. ಇನ್ನೂ ಜಿಡಿ ಮಳಿ ಅದ್ರಿ ಸರ್. ಬೆಳತನ ಬರುವ ಸಂಭವ ಇದೆ ಸರ್. ಓಕೆ ನಮಸ್ಕಾರ ಸರ್. ಸೋಮಶೇಖರ್ ಅವರಿಗೆ ನಮಸ್ಕಾರ ಸರ್. ನೀವು ಹೇಳಿದ್ರಿ ಸರ್ ಇವತ್ತು ಭಾರಿ ಮಳೆ ಅಂತ. 16, 17, 18 ಒಳ್ಳೆ ಮಳೆ ಇದ್ರಿ ಸರ್. ಭಾರಿ ಮಳೆ ಆಗ್ಯದ ಸರ್. ನಿನ್ನೆ ಹಿಡಿದು ಸ್ಟಾರ್ಟ್ ಆಗ್ಯದ ಸರ್. 16ಕ್ಕೆ ನಮಗೆ ಫುಲ್ ಐತಿ ಸರ್. 16ರಿಂದ ಸಾಕಾಗಟ್ಟು ಮಳೆ ಐತೆ ಸರ್. 4 ಗಂಟೆ ಕರೆಕ್ಟ್ ಚಲೋ ಐತೆ ಸರ್. 6:30 ತನ ಆಗ್ಯದ ಸರ್. ನಮ್ಗೆ ಭಾರಿ ಮಳೆ ಆಗ್ಯದ ಸರ್. ಸೋಮಶೇಖರ್ ಅವರಿಗೆ ನಮಸ್ಕಾರಗಳು. ತುಂಬ ಧನ್ಯವಾದಗಳು ಸರ್. ಬಹುತೇಕ ಭಾಗಗಳಲ್ಲಿ ಮಳೆ ಆಗಿದ್ದು ಸಮಾಧಾನ ತಂದರೂ ಕೂಡ ಕೆಲವು ಭಾಗಗಳಲ್ಲಿ ಇನ್ನೂ ಮಳೆ ಆಗಿಲ್ಲ. ರೈತರು ಮಳೆಗಾಗಿ ಕಾಯ್ತಾ ಇದ್ದಾರೆ ಅಂಥೇಳಿ ಸಿಂದಗಿ ತಾಲೂಕು ಹೊನ್ನಳ್ಳಿಯಿಂದ ನ್ಯಾಮತ್ ಭಾಷಾ ಹುಣಚಾಳ್ ಅವರು ಹೇಳ್ತಾ ಇದ್ದಾರೆ. ಅವರು ಕರೆ ಮಾಡಿ ಖಾನಾಪುರ, ಕುಳಗೇರಿ, ಮಳ್ಳಿ, ಹೊನ್ನಳ್ಳಿ ಸುತ್ತಮುತ್ತಲ ಮಳೆನೇ ಆಗಿಲ್ಲ, ಮಳೆಗಾಗಿ ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಬಹಳ ಬೇಸರದಿಂದ ಹೇಳ್ತಾ ಇದ್ದಾರೆ.
ಇಂಥದೇ ಅನುಭವವನ್ನ ಸಿಂದಗಿ ತಾಲೂಕು ಕುಂಸೆಯಿಂದ ಅಶೋಕ್ ಬದ್ನಿಕಾಯಿ ಅವರು ತಿಳಿಸ್ತಾ ಇದ್ದಾರೆ. ಅಲ್ಮೇಲ್ ತಾಲೂಕಿನ ಕುಮ್ಸ್ಗಿ ಗ್ರಾಮದೊಳಗ 1 ತಿಂಗಳಿಂದ ಮಳೆ ಇಲ್ಲ ಅನ್ನುವಂತಹ ಮಾತನ್ನ ಬಹಳ ಬೇಸರದಿಂದ ಅವರು ಹೇಳ್ತಾ ಇದ್ದಾರೆ. ಬಿಜಾಪುರ ಜಿಲ್ಲಾ ನಂದರಿಯಲ್ಲಿ ಸರ್ 2 ತಾಸು ಭಾರಿ ಮಳೆ ಐತೆ ಸರ್. ಅರಿನವಟ್ಟಿ ತುಂಬಿ ಫುಲ್ ಮಳೆ ಆಗ್ಯದ ಸರ್. 5 ಗಂಟೆಗೆ ಚಾಲು ಆಗೋದು ಸರ್, 7 ಗಂಟೆ ತನಕ ಆಗ್ಯದ ಸರ್. 2 ತಾಸು ಭಾರಿ ಮಳೆ ಆಗ್ಯದ ಸರ್. ಒಳ್ಳೆ ಮಳೆ ಐತೆ ಸರ್. ಎಲ್ಲ ದೇಶಕ್ಕೆ ಆಗ್ಬೇಕು ಸರ್. ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ಚಡ್ಚನ್ ತಾಲೂಕು ನಂದರಿಗೆಲ್ಲಿ ಸರ್ ಮಳೆ ಬರ್ಲತ್ತ ಸರ್. ಒಳ್ಳೆ ಮಳೆ ಆಲತ್ತ ಸರ್. 15 ಗಂಟೆಗೆ ಚಲೋ ಐತೆ ಸರ್. ಭಾರಿ ಮಳೆ ಆಲತ್ತ ಸರ್. ಇವತ್ತು 16ನೇ ತಾರೀಕು ಸರ್. 5-10 ಮಿನಿಟ್ ಕಮ್ಮಿ ಸರ್. ಭಾರಿ ಮಳೆ ಆಲತ್ತ ಸರ್. ಎಲ್ಲ ಬೆಳೆ ಒಣಗ್ಲತ್ತವ ಸರ್. ಈ ಸದ್ದ ಎಲ್ಲ ಕಡೆ ಆಗ್ಬೇಕು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಹಾಜಿ ಮಸ್ತಾನ್, ಬಸವಕಲ್ಯಾಣ ತಾಲೂಕು ಗುಂಡು ಗ್ರಾಮ. ನಮ್ಮ ಊರಲ್ಲಿ ಸರ್ ನಿನ್ನೆ 4 ಮಳೆ ಸ್ಟಾರ್ಟ್ ಆಗಿತ್ತು ಸರ್. ಅರ್ಧ ತಾಸು ಬಹಳ ಜೋರಾಗಿ ಮಳೆ ಬಂತು ಸರ್. 15ನೇ ತಾರೀಕು 8ನೇ ತಿಂಗಳು 2024 ಗುರುವಾರ ದಿವಸ ಸರ್. ನಮಸ್ಕಾರ ಸರ್. ಇಂಡಿ ತಾಲೂಕು ಅಥರ್ಗದಿಂದ ಸಂತೋಷ್ ಧಾರೇಕರ್ ಅವರು ಒಂದು ಸಂದೇಶ ಕಳಿಸಿ ಅಥರ್ಗದೊಳಗ ಮಳೆಯಾಗಿದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೋದ ವಾರ ಹೇಳಿದಂತೆ ನಮ್ಮ ಊರಿನಲ್ಲಿ ಮಂಗಳವಾರ ರಾತ್ರಿಲಿಂದ ಬಂದು ಮಳೆ ಮಂಗಳವಾರ ಬುಧವಾರ ಬೇಸ್ತಾರ್ ಶುಕ್ರವಾರ ತನಕ ಒಳ್ಳೆ ಮಳೆಯಾಗಿ ನಮ್ಮ ಊರಿನಲ್ಲಿ ಎಲ್ಲ ಹೊಲಗಳಲ್ಲಿ ನೀರು ಹರಿಯುವಂತೆ ಆಗಿದೆ. ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಹೋಳಿ ಅವರು ಹೇಳಿದಂತೆ ನಮಗೆ ರಾಯಚೂರು ಜಿಲ್ಲೆಯನ್ನು ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದರು. ಆದ ಕಾರಣಕ್ಕಾಗಿ ಮಳೆ ಮಂಗಳವಾರ ರಾತ್ರಿ ಪ್ರಾರಂಭವಾದದ್ದು ಶುಕ್ರವಾರ ತನಕ ಒಂದೇ ರೀತಿ ದಿವಸ ಬಂದಿದೆ. ಶುಕ್ರವಾರದಿಂದ ಮಳೆ ನಿಂತುಕೊಂಡಿದೆ. ಆದರೂ ನಮಗೆ ಒಳ್ಳೆ ಮಳೆ ಅನುಕೂಲ ಆಗಿದೆ. ರಾಯಚೂರು, ದೇವದುರ್ಗ, ಮಾನ್ವಿ, ಲಿಂಗಸೂರು ನಮ್ಮ ಎಲ್ಲ ತಾಲೂಕುಗಳಲ್ಲಿ ಸಂಪೂರ್ಣ ಮಳೆ ಆಗಿದೆ ಅಂತ ವರದಿ ಆಗಿದೆ. ಅದಕ್ಕಾಗಿ ನಮಗೆ ಒಳ್ಳೆಯ ಮಾಹಿತಿ ಕೊಟ್ಟ ಹವಾಮಾನ ಇಲಾಖೆ ನಿರ್ದೇಶಕರಾದಂಥ ಅವರಿಗೂ ಮತ್ತು ನಮ್ಮ ಸೋಮಶೇಖರಗಳಿಗೂ ರೈತರು ಒಂದು ಚೇತರಿಕೆ ಕಂಡಂತೆ ಆಗಿದೆ. ಆದರೆ ನಾವು ರೈತರು ಕುಗ್ಗುವ ಪರಿಸ್ಥಿತಿಯಲ್ಲಿ ನಮಗೆ ಚೇತರಿಕೆಯನ್ನು ಬಂದಂತೆ ನಮ್ಮ ಆಕಾಶವಾಣಿ ನಿರ್ದೇಶಕರಾದ ಸೋಮಶೇಖರಗಳು ಹೇಳಿದಕ್ಕಾಗಿ ನಮಗೆ ಒಳ್ಳೆ ಮಳೆ ಆಗಿದೆ. ಸೋಮಶೇಖರಗಳಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಮಳೆ ಆಗುತ್ತೋ ಎಂಬ ಆಶಾಭಾವನದಿಂದ ನಾವು ಇದ್ದೀವಿ. ಈಗ ಬೆಳೆಗಳನ್ನು ಎಲ್ಲ ಕಾಯಿ ಕಟ್ಟುವ ಹಂತದಲ್ಲಿ ಇದೆ ಎಂದು ನಾನು ತಿಳಿಸಿರುತ್ತೇನೆ. ಇಂಡಿ ತಾಲೂಕು ಹಲಸಂಗಿಯಿಂದ ಹಾವಿನಾಳವರು ಸಂದೇಶ ಕಳಿಸ್ಯಾರ. ಹಲಸಂಗಿ ಒಳಗ ಒಳ್ಳೆ ಮಳೆ ಆಗಿದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್. ನಾನು ಇಂಡಿ ತಾಲೂಕು ಹಿರೇಮಸಾಚಿತಾನಂದ ಭೀಮರತ್ತ ಮಾತಾಡ್ತಾ ಇದ್ದೀನಿ ಸರ. ಸೋಮವಾರ ಐತೆ ಸರ್. ಇವತ್ತು 8 ಗಂಟೆಗೆ ಚಾಲೂ ಆಗಿದೆ ಸರ್ ಮಳೆ. ಈಗ 8:14 ಸರ. ಒಳ್ಳೆ ಮಳೆ ಆಗ್ಲತ್ತ ಸರ. ಜೋರು ಮಳೆ ಐತೆ ಸರ. ಒಟ್ಟಿಗೆ ನೀರು ಬಂದಂಗೆ ಕಾಣಿಸ್ತದ ಸರ. ಯಾಕಂದ್ರೆ ಸರ ಗಾಳಿ ಸರ ಸಂಪಾದ ಸರ. ಒಳ್ಳೆ ಮಳೆ ಆಗ್ಲತ್ತ ಸರ. ಓಕೆ ಸರ್. ಸೋಮಶೇಖರ್ ಹುಳಿ ಸರ್ ಅವರಿಗೆ ನಮಸ್ಕಾರಗಳು. ನನ್ನ ಹೆಸರು ಸಹನಾ ಸಂಗಣ್ಣಗೌಡ ಸಿದ್ಗೋಣ್, ಶ್ರೀನಿವಾಸ್ ಸರಗಿ, ತಾಲೂಕಾ ಜಿಲ್ಲಾ ಕಲಬುರಗಿ. ದಿನಾಂಕ 15/8/2024 ನಂಬಲ್ಲಿ ಸುಮಾರು 9 ಗಂಟೆಯಿಂದ 9 ಗಂಟೆ 20 ನಿಮಿಷದವರೆಗೂ ಮಳೆಯಾಯಿತು. ನಾವು ನಿಮ್ಮ ಕಾರ್ಯಕ್ರಮ ಕೇಳುತ್ತೇವೆ. ನಮಗೆ ಕಾರ್ಯಕ್ರಮ ತುಂಬಾ ಇಷ್ಟವಾಗುತ್ತದೆ. ಮಾಹಿತಿ ತಕ್ಕಂತೆ ನಮ್ಮ ಕೆಲಸಗಳನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕಾರ್ಯಕ್ರಮ ಪ್ರಸಾರಕ್ಕೆ ಧನ್ಯವಾದಗಳು. ಇಂಡಿ ತಾಲೂಕು ಹಿಂಗಣಿಯಿಂದ ರಾಹುಲ್ ಅಲ್ಲಾಪುರ್ ಅವರು ಒಂದು ಮೆಸೇಜ್ ಕಳಿಸ್ಯಾರ. ಹಿಂಗಣಿ ಒಳಗ ಒಳ್ಳೆ ಮಳೆ ಆಯ್ತು ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಕಂಡಿ ಮಾರ್ಕೆಟ್ ನಲ್ಲಿ 1.5 ಗಂಟೆ ಐತ್ರಿ ಭರ್ಜರಿ ಮಳೆ ಬೀಳ್ತಾ ಇದ್ರಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಾನು ಆಲ್ಮೇಲ್ ತಾಲೂಕಿನ ಕುರುಬತಳ್ಳಿ ಗ್ರಾಮದ ಮಲ್ಕಣ್ಣ ಹುಲ್ಲೂರು ಅಂತೇಳಿ ಮಾತಾಡೋದ್ರಿ. ನಮ್ಮಲ್ಲಿ 1 ಗಂಟೆಯಲ್ಲಿಂದ ಭಾರಿ ಮಳೆ ಆಗ್ತಾ ಇದೆ ಸರ್. ನಮಸ್ಕಾರ ಸರ್. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಮಿತ್ರರಿಗೆ ಧನ್ಯವಾದಗಳು. ಆತ್ಮೀಯರೇ, ಕಳೆದ ವಾರ ಒಂದು ಅವಘಡ ನಡೀತು. ಅದು ತಮಗೂ ಕೂಡ ಗೊತ್ತಿರುವಂಥದ್ದು. ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಸುದ್ದಿ ಆಯಿತು. ಸುದ್ದಿ ಆಗಬೇಕಾದಂಥದ್ದೇ. ಯಾಕಪ್ಪ ಅಂತಂದ್ರೆ ತುಂಗಭದ್ರಾ ನದಿಗೆ ಏನು ಅಡ್ಡಲಾಗಿ ಬಹಳ ದೊಡ್ಡ ಅಣೆಕಟ್ಟೆ ಇದೆ ಮುನ್ರಾಬಾದೊಳಗ. ಆ ಅಣೆಕಟ್ಟೆಯ 19ನೇ ಕ್ರೆಸ್ಟ್ ಗೇಟ್ನೊಳಗ ಗೇಟಿನ ಒಂದು ಕೊಂಡಿ ಕಳಚಿ ಬಿದ್ದು ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಅದರಿಂದಾಗಿ ಲಕ್ಷಾನುಗಟ್ಟಲೆ ಕ್ಯೂಸೆಕ್ಸ್ನಷ್ಟು ನೀರು ಹೊರ ಹೋಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ. ಹಿಂಗಾಗಿ ನದಿ ಪಾತ್ರದೊಳಗಿದ್ದಂತಹ ರೈತರು ಆತಂಕಕ್ಕೆ ಎಡೆಯಾಗಿದ್ರು. ಆದರೂ ಕೂಡ ಅಭಯ ಇತ್ತು ಸರ್ಕಾರದ ಕಡೆಯಿಂದಾಗಿ. ಏನೂ ತೊಂದರೆ ಆಗೋದಿಲ್ಲ, ಅಷ್ಟು ನೀರು ಹೋದ್ರೂ ಸಹಿತ ಯಾರು
ಆತಂಕಕ್ಕೆ ಕಾರಣ ಆಗಬೇಡ್ರಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಅಂಥ ದೊಡ್ಡ ಸಮಸ್ಯೆಗಳೇನು ಉದ್ಭವ ಆಗಲಿಲ್ಲ. ಆದರೂ ಕೂಡ ನಮ್ಮ ಅಧಿಕಾರಿಗಳು, ತಜ್ಞರು ಈ ಒಂದು ಸನ್ನಿವೇಶವನ್ನ ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಿ ಈಗ ಮತ್ತೆ ಅದನ್ನ ಸರಿ ಮಾಡಲಾಗಿದೆ. ಅದಕ್ಕಾಗಿ ನಾವು ಇದಕ್ಕೆ ಕಾರಣರಾದಂತಹ ಎಲ್ಲರನ್ನ ಈ ಸಂದರ್ಭದೊಳಗ ಅಭಿನಂದಿಸ್ತಾ ಇದ್ದೇವೆ. ಪ್ರವಾಹದ ಸಮಯದೊಳಗ ನದಿ ಪಾತ್ರದ ಜನರು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದ. ಇನ್ನು ಹೆಚ್ಚು ಕಡಿಮೆ 2 ತಿಂಗಳು ಮಾನ್ಸೂನ್ ಅದ. ಮುಂದಿನ ದಿನಗಳಲ್ಲಿ ಸಹಿತ ಒಳ್ಳೆ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈಗಾಗಲೇ ಅನೇಕ ಜಲಾಶಯಗಳು ತುಂಬಿದ್ದಾವ. ನೀರಿಗೆ ಏನು ಈ ಸದ್ಯದ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಕೊರತೆ ಇಲ್ಲ ಅನ್ನುವಂತಹ ಒಂದು ಸಂದರ್ಭ ಅದ. ಆದರೂ ಕೂಡ ನೀರಿನ ವಿಷಯದೊಳಗ ನಾವು ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕಾಗ್ತದ. ಏನೇನು ಪ್ರವಾಹಗಳು ಅನಾಹುತ ಮಾಡ್ಯವ ಹಿಂದಿನ ದಿನಗಳಲ್ಲಿ ಅನ್ನೋದರ ಪಾಠ ನಮ್ಮ ಮುಂದೆ ಅದ. ಆ ನೆನಪುಗಳು ಇನ್ನೂ ಹಸಿರಾಗ್ಯಾವ. ಇನ್ನೂ ಕೂಡ ಈ ಸಂದರ್ಭಗಳು ಇರೋದ್ರಿಂದ ಈ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದ. ಯಾವುದೇ ಕಾರಣಕ್ಕೂ ಇಂಥ ಜಲಪಾತಗಳಿರಲಿ, ಪ್ರವಾಹ ಉಂಟಾದಂತಹ ಸಂದರ್ಭಗಳಿರಲಿ, ಸೇತುವೆ ಮುಳುಗಿ ಹೋದಂತಹ ಸಂದರ್ಭಗಳಿರಲಿ, ನೀರಿನ ಒಂದು ಆಳ ಯಾವತ್ತೂ ಗೊತ್ತಾಗುವುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಾರೆ. ಹೊಸ ರಸ್ತೆಗೆ ಹೋಗಬೇಕಾದಂತಹ ಸಂದರ್ಭದೊಳಗೆ ಸಹಿತ ಸ್ವಲ್ಪ ನೀರಿದ್ರೂ ಸಹಿತ ಅದು ನಮಗ ಗೊತ್ತಾಗುವಂಥ ಸನ್ನಿವೇಶ ಇರಂಗಿಲ್ಲ. ಅಂಥ ಸಮಯದೊಳಗ ನಾವು ಎಚ್ಚರಿಕೆಯನ್ನ ತಗೊಳ್ಬೇಕಾಗ್ತದ. ಯಾವುದೇ ಕಾರಣಕ್ಕೂ ದುಸ್ಸಾಹಸ ಮಾಡುವಂತಹ ಕೆಲಸವನ್ನ ನಾವು ಈ ಸಂದರ್ಭದೊಳಗ ಮಾಡಬಾರದು. ವಿಶೇಷವಾಗಿ ಈ ಸಮಯದೊಳಗ ಅನೇಕರು ಮಳೆಯ ವೈಭವವನ್ನ ನಾವು ನೋಡೋದಕ್ಕೆ ಹೋಗ್ತಾ ಇರ್ತೀವಿ, ಜಲಪಾತಗಳ ವೈಭವವನ್ನ ನೋಡೋದಕ್ಕೆ ಹೋಗ್ತಾ ಇರ್ತೀವಿ, ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂತಹ ಒಂದು ಸಂದರ್ಭ ಇರ್ತದ. ಅಂಥ ಸಂದರ್ಭದೊಳಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದ. ಯಾವ ರೀತಿ ನಾವು ಆನಂದ ಪಡೋದಕ್ಕೆ ಹೋಗ್ತಾ ಇರ್ತೀವಿ, ಅದೇ ರೀತಿಯಾಗಿ ನಮ್ಮ ಜಾಗೃತಿಯ ಮೂಲಕ ಆ ಆನಂದವನ್ನ ನಾವು ಇಮ್ಮಡಿಗೊಳಿಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅವಘಡಗಳಿಗೆ ಈಡಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಆದ್ಮೇಲೆ ಆಗಸ್ಟ್ 16ರ ತನಕ ಆಶ್ಲೇಷ ಮಳೆಯ ಅವಧಿ ಇತ್ತು. ಈ ಸಲ ಆಶ್ಲೇಷ ಮಳೆ ಸಾಮಾನ್ಯ ವೃಷ್ಟಿಯನ್ನ ತರ್ತದ ಅಂತ ಹೇಳಿದ್ರು. ಕೆಲವು ಕಡೆ ಬಿಸಿಲಿನ ತಾಪ ಹೆಚ್ಚಾಗ್ತದ, ಕೆಲವು ಕಡೆ ತುಂತುರು ಹನಿ ಸಂಭವದ ಅನ್ನುವಂಥ ಮಾತಿತ್ತು. 1 ಮತ್ತು 2ನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಹಗುರದಿಂದ ಸಾಮಾನ್ಯ ವೃಷ್ಟಿಯಾಗ್ತದ. ಮಧ್ಯ ಕರ್ನಾಟಕದೊಳಗೆ 3 ಮತ್ತು 4ನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಜೋರು ಮಳೆ ಆಗಬಹುದು ಅನ್ನುವಂಥ ಒಂದು ಸೂಚನೆಗಳು ಆಶ್ಲೇಷ ಮಳೆಯ ಬಗ್ಗೆ ಇದ್ದು, ಸಾಮಾನ್ಯ ವೃಷ್ಟಿ ನಾವು ಆಶ್ಲೇಷ ಮಳೆಯ ಸಂದರ್ಭದೊಳಗ ನೋಡಿದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗ ನೆನಪು ಮಾಡಿಕೊಳ್ತಾ, ಹೊಸ ಮಳೆ 16ನೇ ತಾರೀಕಿಗೆ ಮಘ ಮಳೆ, ಅದನ್ನ ನಾವು ಮಗಿ ಅಂತನೂ ಕೂಡ ಕರಿತೀವಿ. 16ನೇ ತಾರೀಕು ಮಘ ಮಳೆಯ ಪ್ರವೇಶ ಆಗಿದೆ. ಇದರ ಅವಧಿ ಆಗಸ್ಟ್ 30ರ ತನಕ ಇರ್ತದ. ಈ ಸಂದರ್ಭದೊಳಗ ಮಘ ಮಳೆ ಬಗ್ಗೆ ಸ್ವಲ್ಪ ನಿರಾಶಾದಾಯಕವಾದಂತಹ ಸೂಚನೆಯಾದ ಅಲ್ಪ ಮಳೆ ತರ್ತದ ಅಂತ ಹೇಳ್ತಾ ಇದ್ದಾರೆ. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯ ಸಂಭವದ 3 ಮತ್ತು 4ನೇ ಚರಣಗಳಲ್ಲಿ ಭರ್ಜರಿ ಮಳೆ ಆಗಬಹುದು ಅನ್ನುವಂಥದ್ದು. ರಾಜ್ಯದೊಳಗ ಈ ಸಮಯದೊಳಗ ಬಿಸಿಲಿನ ತಾಪ ಅಥವಾ ಉಷ್ಣತೆಯ ತಾಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವಂತ ಹೇಳಿ ತಿಳಿಸ್ತಾ ಇದ್ದಾರೆ. ಉತ್ತರ ಭಾರತದ ನದಿಗಳಲ್ಲಿ ಪ್ರವಾಹ ಸಂಭವ ಅದ ಈ ಸಮಯದೊಳಗ ಅನ್ನುವಂಥ ಮಾತು ಅದ. ದಿನಾಂಕ ಆಗಸ್ಟ್ 21, 23, 25, 26, 28, 29 ಈ ದಿನಗಳಲ್ಲಿ ಉತ್ತಮ ಮಳೆಯನ್ನ ನಾವು ನೋಡಬಹುದು ಅನ್ನುವಂಥ ಮಾತು ಅದ. ಆದ್ಮೇಲೆ ಮಘ ಮಳೆ ನಿಜವಾಗಿ ಹೇಳಬೇಕು ಅಂತಂದ್ರ ಅದರ ಪ್ರವೇಶ ಭರ್ಜರಿಯಾಗಿ ಆಗ್ಯದ ಅಂತ ಹೇಳ್ಬಹುದು. ಒಳ್ಳೆ ಮಳೆಯನ್ನ ನಾವು ಈ ಅವಧಿಯೊಳಗೆ ನೋಡಿದೀವಿ. ಯಾವಾಗ ಶುರು ಪ್ರವೇಶ ಆಯ್ತು ಮಘ ಮಳೆ, ಮಗಿ ತಗೊಂಡೆ ಬರಕದಂಗ ಮಾಡ್ತು. ಅಂಥ ಮಳೆಯನ್ನ ಶುರುವಿನಿಂದಲೇ ಮಘ ಮಳೆ ತಂದದ. ಸಂತೋಷದಾಯಕವಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಯದ ಅಂತ ಹೇಳ್ಬಹುದು. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಮಳೆ ಆಗಲಿ ಅಂತ ಹೇಳಿ ಆಶಾ ಮಾಡೋಣ. ನಮ್ಮ ಸೂಚನೆಗಳು ಕೂಡ ಅದೇ ರೀತಿ ಇದ್ದಾವ. ಇಷ್ಟು ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಆಗಸ್ಟ್ 21ರಿಂದ ಬರುವ ಮಂಗಳವಾರ ಆಗಸ್ಟ್ 27ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರ್ಬೋದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ.
ಸ್ಥೂಲವಾಗಿ ಹೇಳೋದಾಯ್ತಪ್ಪ ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ವಾತಾವರಣ ಈ ವಾರ ಕೂಡ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳ ಆಗ್ಯಾವ ಅನ್ನೋದನ್ನ ಗಮನಿಸಬೇಕು. ಮಳೆಯ ವಾತಾವರಣ ಇರ್ತದ. ಒಳ್ಳೆ ಪ್ರಮಾಣದ ಮಳೆಯನ್ನ ನಾವು ಈ ವಾರ ಕೂಡ ಪಡಿಬಹುದಾಗ್ಯದ. ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಲ್ಲಿಯೂ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಈ ವಾರ ನಾವು ನೋಡಬಹುದು. ಹಂಗ ಆಗ್ಲಿ ಅಂತ ಹೇಳಿ ನಾವು ಆಶಾ ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗ್ಯದ. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು. ನಮ್ಮ ರೈತ ಬಾಂಧವರು ಶನಿವಾರ 24ನೇ ತಾರೀಕು ಒಂದು ದಿನವನ್ನ ಗಮನಿಸಬೇಕು. 24 ಮತ್ತು ಅದರ ಆಸ್ಪಾಸ್ನೊಳಗ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲು, ಮಳೆಗಳ ಕಣ್ಣು ಮುಚ್ಚಾಲೆ, ಹೀಗೆ ಎಲ್ಲಾ ಬಗೆಯ ವಾತಾವರಣಗಳನ್ನ ನಾವು ಈ ಅವಧಿ ಒಳಗ ನೋಡಬಹುದು. ಇದೇ ಸಮಯದೊಳಗ ನಮಗ ಬೇಕಾದಂತಹ ಮಳೆಯನ್ನ ಕೂಡ ನಾವು ಪಡಿಬಹುದು. ಕೆಲವರಿಗೆ ಮಳೆ ಬೇಕಾಗಿದೆ, ಕೆಲವರಿಗೆ ಬೇಡಾಗಿದೆ. ಅನೇಕರು ತಾವು ಕೊಯ್ಲು ಮಾಡುವಂತಹ ಒಂದು ಸಂದರ್ಭದೊಳಗಿದ್ದೀರಿ, ಅವರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನಾವು ಆಶಾ ಮಾಡ್ತೀವಿ, ಹಾರೈಸ್ತೀವಿ. ಯಾರಿಗೆ ಮಳೆ ಬೇಕಾಗಿದೆ ಅವರಿಗೆ ಮಳೆ ಸಿಗಲಿ ಅಂತ ಹೇಳಿ ಕೂಡ ಹಾರೈಕೆ ಮಾಡ್ತಾ ಇದ್ದೀವಿ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳು, ಮಳೆಯ ಪ್ರಮಾಣ ಆಯಾ ಜಿಲ್ಲೆಗಳಲ್ಲಿ ಎಷ್ಟದ ಅನ್ನೋದನ್ನ ನಾವು ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 80% 85% ಅನ್ನುವಂತಹ ಒಂದು ಸೂಚನೆ ಅದ. ಎಲ್ಲಾ ಜಿಲ್ಲೆಗಳಲ್ಲಿ ಇದೇ ಶೇಕಡಾವಾರು ಸಾಧ್ಯತೆಗಳದಾವ. 80% 85%. 24ನೇ ತಾರೀಕು ಶನಿವಾರ ನಾನು ಈಗಾಗಲೇ ಹೇಳೇನಿ, ಗಮನಿಸಬೇಕು. ಆ ದಿನ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆಯಾಗುವಂತಹ ಸೂಚನೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ವಾರದ ಎಲ್ಲ ದಿನಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕೆಲವು ಕಡೆ ಇರಬಹುದು. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಇದ್ದೇ ಇರ್ತದ ಅನ್ನುವಂತಹ ಸೂಚನೆಗಳನ್ನ ಗಮನಿಸಬೇಕು. ಇನ್ನ ಮಳೆಯ ಪ್ರಮಾಣ ಯಾವ್ಯಾವ ಜಿಲ್ಲೆ ಒಳಗ ಎಷ್ಟದ ಅನ್ನೋದನ್ನ ನಾವೀಗ ನೋಡೋಣಂತ. ಮಳೆಯ ಪ್ರಮಾಣದ ಬಗ್ಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಈ ಸಲ ಯಾದಗಿರಿ ಜಿಲ್ಲೆಗೆ ಮೊದಲನೇ ನಂಬರ್ ಹೋಗ್ತದ. 85 ಮಿಲಿಮೀಟರ್ನಷ್ಟು ಮಳೆ ಯಾದಗಿರಿ ಜಿಲ್ಲೆ ಒಳಗ ಈ ವಾರ ಆಗಬಹುದು. ಎರಡನೇ ನಂಬರ್ ಕಲಬುರಗಿ ಜಿಲ್ಲೆಗೆ ಹೋಗ್ತದ. ಸುಮಾರು 77 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಕಲಬುರಗಿ ಜಿಲ್ಲೆ ಒಳಗ ಆಗಬಹುದು. ಮೂರನೇ ನಂಬರ್ ನೆರೆಯ ಸೊಲ್ಲಾಪುರ ಜಿಲ್ಲೆಗೆ ಇದೆ. ಸುಮಾರು 75 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಸೊಲ್ಲಾಪುರ ಜಿಲ್ಲೆ ಒಳಗ ಆಗಬಹುದಾಗ್ಯದ. ರಾಯಚೂರು ಜಿಲ್ಲೆಗೆ ಈ ಸಲ 4ನೇ ನಂಬರ್ ಅದ. ಸುಮಾರು 60 ಮಿಲಿಮೀಟರ್ನಷ್ಟು ಮಳೆ ಈ ವಾರ ರಾಯಚೂರು ಜಿಲ್ಲೆ ಒಳಗ ಆಗಬಹುದಾಗ್ಯದ. ಆಮೇಲೆ ಕೊಪ್ಪಳ ಜಿಲ್ಲೆ ಒಳಗ ಸುಮಾರು 58 ಮಿಲಿಮೀಟರ್ನಷ್ಟು, ಬಾಗಲಕೋಟೆ ಜಿಲ್ಲೆ ಒಳಗ 52 ಮಿಲಿಮೀಟರ್, ವಿಜಯಪುರ ಜಿಲ್ಲೆ ಒಳಗ 48 ಮಿಲಿಮೀಟರ್, ನೆರೆಯ ಜೈರಾಬಾದ್ ತಾಲೂಕಿನೊಳಗ ಸುಮಾರು 43 ಮಿಲಿಮೀಟರ್, ಮತ್ತು ಬೀದರ್ ಜಿಲ್ಲೆ ಒಳಗ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಅಂತಂದ್ರೆ 43 ಮಿಲಿಮೀಟರ್ನಷ್ಟು. ಆಮೇಲೆ ಎಲ್ಲಕ್ಕಿಂತ ಕಡಿಮೆ ಈ ಸಲ ಅಂತಂದ್ರ ಬಳ್ಳಾರಿ ಜಿಲ್ಲೆ ಸುಮಾರು 37 ಮಿಲಿಮೀಟರ್ನಷ್ಟು ಬಳ್ಳಾರಿ ಜಿಲ್ಲೆ ಒಳಗ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಈ 9 ಜಿಲ್ಲೆ ಮತ್ತು 1 ತಾಲೂಕಿನೊಳಗ ಒಟ್ಟಾರೆಯಾಗಿ 10 ಪ್ರದೇಶಗಳಲ್ಲಿ ನಾವು ಮಳೆಯ ಹಂಚಿಕೆಯನ್ನ ನೋಡಿದ್ವಿ. ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಆದ್ರ ಮಳೆಯ ಏನು ಪ್ರಮಾಣದ ಬಗ್ಗೆ ನಮಗ ಸದ್ಯಕ್ಕೆ ಹೇಳೋದಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಆ ದಾಖಲೆಗಳು ನಮಗ ಈಗ ಸದ್ಯಕ್ಕೆ ಲಭ್ಯ ಇಲ್ಲ. ಯಾವಾಗ ಲಭ್ಯ ಆಗ್ತಾವ ಆ ಮಾಹಿತಿಯನ್ನು ಕೂಡ ನಾವು ತಮಗ ಹೇಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದೊಳಗ ತಮಗ ಹೇಳೋದಕ್ಕೆ ಇಚ್ಛಿಸ್ತೇನೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನ ನೋಡಿದ್ವಿ ಮತ್ತು ಮಳೆಯ ಪ್ರಮಾಣದ ಬಗ್ಗೆ ಕೂಡ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರ ಬರೋ ವಾರ ಮಳೆಯ ವಾತಾವರಣ ಇರ್ತದ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗ್ತದ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗ್ಯದ. ವಿಶೇಷವಾಗಿ ಶನಿವಾರ 24ನೇ ತಾರೀಕು ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ.
ಈ ವಾತಾವರಣದೊಳಗೆ ಬದಲಾವಣೆಗಳು ಸಹಜ ಆಗ್ತಾ ಇರ್ತಾವ. ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರ್ದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದ್ರ ಜೊತೆಗೆ ಇನ್ನು ಅನೇಕ ಆ್ಯಪ್ಗಳದಾವ, ಅವುಗಳನ್ನು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡ್ರೆ ತಮ್ಮ ಕೃಷಿಗೆ ಅನುಕೂಲ ಒದಗಿ ಬರ್ತದೆ. ಇಷ್ಟು ಮಾಹಿತಿ ಮತ್ತು ವಿಚಾರಗಳ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.